ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ದೇಶದ ಪ್ರಮುಖ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಲವ್ ಜಿಹಾದ್ನ ವ್ಯವಸ್ಥಿತ ಜಾಲವೊಂದು ಕಾರ್ಯಾಚರಿಸ್ತಾ ಇದೆ ಅನ್ನುವಂಥ ಚರ್ಚೆ ಕಳೆದ ಹಲವು ದಿನಗಳಿಂದ ನಡೀತಾ ಇದೆ ದೇಶದಲ್ಲಿ. ಈ ಚರ್ಚೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಗಿರೋದು ಮಹಾರಾಷ್ಟ್ರದ ನಾಸಿಕ್ನಲ್ಲಾಗಿರುವಂಥ ಘಟನೆ. ನಾಸಿಕ್ನ ಪ್ರಮುಖ ಕಾರ್ಪೊರೇಟ್ ಸಂಸ್ಥೆಯೊಂದರಲ್ಲಿ ಲವ್ ಜಿಹಾದ್ ಪ್ರಯತ್ನ ನಡೀತಾ ಇತ್ತು. ಹಿಂದೂ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿತ್ತು, ಮತಾಂತರಕ್ಕೆ ಪ್ರಚೋದನೆ ಕೊಡಲಾಗಿತ್ತು, ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿತ್ತು. ಈ ರೀತಿಯ ಆರೋಪಗಳು ಕೇಳಬಂತು. 9 FIR ದಾಖಲಾಯಿತು. ಒಂದಿಷ್ಟು ಜನರನ್ನು ಅರೆಸ್ಟ್ ಮಾಡಿದ್ರು. ಅದರ ಬೆನ್ನಿಗೆ ಕೇವಲ ನಾಸಿಕ್ಕಿಗಷ್ಟೇ ಇದು ಸೀಮಿತವಾಗಿಲ್ಲ, ದೇಶದ ಬೇರೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳಲ್ಲೂ ಕೂಡ ಇದೇ ರೀತಿಯ ವ್ಯವಸ್ಥಿತ ಜಾಲ ಕಾರ್ಯಾಚರಿಸ್ತಾ ಇದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂಥ ಚರ್ಚೆ. ಕಾರ್ಪೊರೇಟ್ ಜಿಹಾದ್ ಅನ್ನೋದು ನಿಜಕ್ಕೂ ಅಸ್ತಿತ್ವದಲ್ಲಿದೆಯಾ? ನಿಜಾನ ಅದು? ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಲವ್ ಜಿಹಾದ್, ಜಿಮ್ ಜಿಹಾದ್, ಈಗ IT ಜಿಹಾದ್ ಅನ್ನುವಂಥ ಹೊಸ ಶಬ್ದವೊಂದು ಸೃಷ್ಟಿಯಾಗಿದೆ. ಕೈ ತುಂಬ ಸಂಬಳ ಸಿಗತ್ತೆ, ವ್ಯವಸ್ಥಿತವಾಗಿ ಮತಾಂತರವೂ ನಡೆಯುತ್ತೆ. ಭಾರತದ ಅತಿ ದೊಡ್ಡ IT ಕಂಪನಿಯಲ್ಲಿ ಲವ್ ಜಿಹಾದ್ನ ವ್ಯವಸ್ಥಿತ ಜಾಲ ಕಾರ್ಯಾಚರಿಸ್ತಾ ಇತ್ತು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇಸು ದಾಖಲಾಗಿದೆ. ಹಿಂದೂ ಮಹಿಳಾ ಉದ್ಯೋಗಿಗಳನ್ನು ಟಾರ್ಗೆಟ್ ಮಾಡಿ ಮುಸ್ಲಿಂ ಉದ್ಯೋಗಿಗಳು ಅವರನ್ನ ತಮ್ಮ ಜಾಲದೊಳಗೆ ಬೀಳಿಸಿಕೊಳ್ತಾ ಇದ್ರು. ನಾಸಿಕ್ನ TCS ಕಂಪನಿಯಲ್ಲಿ ನಡೆದಿರುವಂಥ ಘಟನೆ ಇದು. TCS ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಟಾಟಾ ಸಮೂಹಕ್ಕೆ ಸೇರಿದಂಥ ಅತ್ಯಂತ ಪ್ರಮುಖ IT ಕಂಪನಿಗಳಲ್ಲೂ ಒಂದು. ಅಲ್ಲಿನ BPO ಅಂತೆ, ನಾಸಿಕಲ್ಲಿ ಕಾರ್ಯಾಚರಿಸ್ತಾ ಇದ್ದಿದ್ದು BPO. ಅಲ್ಲಾಗಿರುವಂಥ ಬೆಳವಣಿಗೆ ಮೋಡಸ್ ಗಮನಿಸಿದರೆ, ನಾವು ಹೇಗಾಗ್ತಾ ಇತ್ತು ಅಂತ ಗಮನಿಸಿದರೆ, 18ರಿಂದ 25 ವರ್ಷದ ಉದ್ಯೋಗಿಗಳನ್ನು, ಹಿಂದೂ ಉದ್ಯೋಗಿಗಳನ್ನು ಟಾರ್ಗೆಟ್ ಮಾಡಿ ನಮಾಜ್ ಮಾಡಿ, ಫೀಬ್ ತಿನ್ನಿ, ಈ ರೀತಿ ಟಾರ್ಚರ್ ಕೊಟ್ಟು ಮತಾಂತರ ಮಾಡುವಂಥ ಪ್ರಯತ್ನ ಆಗ್ತಾ ಇತ್ತು. ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇತ್ತು. ಅಂದರೆ 9 FIRಗಳಿದ್ದಾವೆ. 9 ದೂರುಗಳಲ್ಲೂ ಬೇರೆ ಬೇರೆ ರೀತಿಯ ಆರೋಪಗಳಿದ್ದಾವೆ. ಅವರ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಳ್ತಾ ಇದ್ರು ಅನ್ನೋದು ಟೋಟಲ್ ಥೀಮು. ಕೆಲಸಕ್ಕೆ ಬಂದಿರ್ತಾರೆ 18-25 ವರ್ಷದ ಹುಡುಗಿರು, ಕೆಲಸದ ಅನಿವಾರ್ಯತೆ ಇರುತ್ತೆ ಅವರಿಗೆ. ಅಂಥವರನ್ನು ಟಾರ್ಗೆಟ್ ಮಾಡಿ ತಮಗೆ ಬೇಕಾದ ರೀತಿಯಲ್ಲಿ ಅವರನ್ನು ಕುಣಿಸ್ತಾ ಇದ್ರು, ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ರು. ಇದು ಒಟ್ಟು ಸಾರಾಂಶ. 7 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮತ್ತೊಬ್ಬಳು HR ಸದ್ಯ ಎಸ್ಕೇಪ್ ಆಗಿದ್ದಾಳೆ. ಆಕೆಗಾಗಿ ಹುಡುಕಾಟ ನಡೀತಾ ಇದೆ. ಆಂಟಿಸಿಪೇಟರಿ ಬೇಲ್ಗೆ ಹಾಕೊಂಡಿದ್ದಾಳೆ ಆಕೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಕೂಡ ಆಕೆ ಸಲ್ಲಿಸಿದ್ದಾರೆ. ಇನ್ನು ಈ ವಿಚಾರ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಇದೆ. ಹೇಗೆ ಬೆಳಕಿಗೆ ಬಂತಿದ್ರು? TCS ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹಿಂದೂ ಯುವತಿಯೊಬ್ಬಳು ಮೊನ್ನೆ ರಂಜಾನ್ ಮಾಸದ ಸಂದರ್ಭದಲ್ಲಿ ಆಕೆ ಉಪವಾಸ ಮಾಡ್ತಾ ಇದ್ದಂತೆ. ಆಕೆ ಹಿಂದೂ, ರಂಜಾನ್ ಉಪವಾಸ ಮಾಡ್ತಾ ಇದ್ದ. ಮನೆಯವರಿಗೆ ಅನುಮಾನ ಬಂತು. ಏನು ಎತ್ತ ಅಂತ ಕೇಳಿದಾಗ ಆಕೆ ಸರಿಯಾಗಿ ಉತ್ತರ ಕೊಡಲಿಲ್ಲ. ನಂತರ ಪಕ್ಷವೊಂದರ ಕಾರ್ಯಕರ್ತೆಯೊಬ್ಬರು ಪೊಲೀಸರಿಗೆ ದೂರು ಕೊಡ್ತಾರೆ. ಪೊಲೀಸರಿಗೆ ಲಿಖಿತ ರೂಪದ ದೂರೊಂದನ್ನು ಕೊಡ್ತಾರೆ. ಪೊಲೀಸರು ಪ್ರಯತ್ನ ಮಾಡ್ತಾರೆ ಬಾಯಿ ಬಿಡಿಸೋದಕ್ಕೆ, ಬಟ್ ಪೊಲೀಸರಿಗೆ ಸಮಂಜಸವಾದಂಥ ಉತ್ತರ ಸಿಗೋದಿಲ್ಲ. ಆ ಕಂಪನಿಯಲ್ಲಿ ಈ ರೀತಿಯ ಜಾಲ ಕಾರ್ಯಾಚರಿಸ್ತಾ ಇದೆ ಅನ್ನೋದಕ್ಕೆ ಅವರಿಗೆ ಯಾವುದೇ ರೀತಿಯ ಸಾಕ್ಷಿ ಸಿಗೋದಿಲ್ಲ. ಆ ನಂತರ ಪೊಲೀಸರು ಏನು ಮಾಡ್ತಾರೆ ಅಂತಂದ್ರೆ, ಸಾಕ್ಷಿಗಳನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಮಾರುವೇಷದ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಈ TCS ಕಂಪನಿಗೆ ಹೌಸ್ ಕೀಪಿಂಗ್ ಸಿಬ್ಬಂದಿ ಹೆಸರಲ್ಲಿ ಪೊಲೀಸರು ಪ್ರವೇಶ ಪಡಿತಾರೆ. ಪೊಲೀಸರು ಪ್ರವೇಶ ಪಡೆದು ಈ ಸತ್ಯಾಸತ್ಯತೆ, ಈ ಕೇಸ್ನ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆಗ ಪೊಲೀಸರಿಗೆ ಸಿಕ್ಕಂತ ಮಾಹಿತಿಗಳು ಆಘಾತಕಾರಿಯಾಗಿತ್ತು. ಅಂದ್ರೆ ಆ ಕಂಪನಿಯಲ್ಲಿ TCSನ ನಾಸಿಕ್ ಬ್ರಾಂಚ್ ಅಲ್ಲಿ ಒಂದಿಷ್ಟು ಜನ ಮುಸ್ಲಿಂ ಸಮುದಾಯದ ಯುವಕರು TL ಹುದ್ದೆಯಲ್ಲಿದ್ದರು, ಅಂದ್ರೆ ಟೀಮ್ ಲೀಡ್ ಹುದ್ದೆಯಲ್ಲಿದ್ದರು. ಅಂಥವರು ತಮ್ಮ ಕೈ ಕೆಳಗೆ ಕೆಲಸ ಮಾಡುವಂತ ಹಿಂದೂ ಹೆಣ್ಣು ಮಕ್ಕಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಟಾರ್ಚರ್ ಕೊಡೋದು, ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋದು,
ಇದು ಮಾಡ್ತಾ ಇದ್ರು. ಆ ನಂತರ ಯಾರು ವಿಕ್ಟಿಮ್ಗಳಿದ್ದಾರೆ, ಯಾರು ಸಂತ್ರಸ್ತೆಯರಿದ್ದಾರೆ, ಅವರು ದೂರು ದಾಖಲಿಸ್ತಾರೆ. ಸದ್ಯ ಒಟ್ಟು 9 ದೂರುಗಳು ದಾಖಲಾಗಿದೆ, 9 FIR ದಾಖಲಾಗಿದೆ. ಇದರ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ, ಮುಸ್ಲಿಂ ಟೀಮ್ ಲೀಡರ್ಗಳಿದ್ರು ಅಂತ ನಾನು ಈಗಾಗಲೇ ಹೇಳಿದೆ. HR ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಮಹಿಳೆ, ನಿದಾ ಖಾನ್ ಅಂತ ಆಕೆಯ ಹೆಸರು. ತಮಗಾದಂಥ ದೌರ್ಜನ್ಯದ ಬಗ್ಗೆ HR ಅಲ್ಲಿ ಹೇಳ್ಕೊಳ್ಳೋ ಸಂದರ್ಭದಲ್ಲಿ ಆ ಹಿಂದೂ ಯುವತಿಯರು HR ಹೇಳ್ತಾ ಇದ್ರಂತೆ ಕಾರ್ಪೊರೇಟ್ ಅಲ್ಲಿ ಇದೆಲ್ಲ ಮಾಮೂಲಿ ಅಂತ ದೂರನ್ನ ಕಸದ ಬುಟ್ಟಿಗೆ ಸಿಗ್ತಾ ಇದ್ಲಂತೆ ಈ ನಿದಾ ಖಾನ್. ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಏನು ಅಂತಂದ್ರೆ, HR ಟೀಮ್ ಲೀಡರು ಇವರು ಎಲ್ಲರೂ ಕೂಡ ಒಂದೇ ಟೀಮ್ನ ಸದಸ್ಯರು ಅಂತ, ಒಂದು ವ್ಯವಸ್ಥಿತ ಜಾಲದ ಸದಸ್ಯರು ಇವರು. ಇನ್ನು ಪೊಲೀಸರು ತನಿಖೆಯ ಆಳಕ್ಕಿಳಿತಾರೆ. ಇವರ ಮೊಬೈಲ್ ಎಲ್ಲ ಪಡೆದು ತನಿಖೆ ಮಾಡಿದಾಗ ಮಲೇಷ್ಯಾದ ನಂಟು ಬಯಲಾಗುತ್ತೆ. ತನಿಖೆಯ ವೇಳೆ ಈ ಆರೋಪಿಗಳಿಗೆ ಮಲೇಷ್ಯಾದ ಸಂಘಟನೆಯೊಂದರ ನಂಟು. ಅಲ್ಲಿ ಇಮ್ರಾನ್ ಅನ್ನುವಂಥ ವ್ಯಕ್ತಿ, ಆತ ಧಾರ್ಮಿಕ ಉಪನ್ಯಾಸ ಮಾಡೋ ವ್ಯಕ್ತಿ. ಆತನ ಜೊತೆಗೆ ಇವರಿಗೆ ಸಂಪರ್ಕ ಇತ್ತು, ವಾಟ್ಸಪ್ ಮುಖಾಂತರ ಸಂಪರ್ಕ ಇತ್ತು, ವಿಡಿಯೋ ಕಾಲ್ ಮುಖಾಂತರ ಸಂಪರ್ಕ ಇತ್ತು, ಸಂಭಾಷಣೆ ಮಾಡ್ತಾ ಇದ್ರು. ಸೊ ಇದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸದ್ಯ ಈ ನಿದಾ ಖಾನ್ ಸಿಕ್ಕಿಲ್ಲ, ಉಳಿದವರು ಸಿಕ್ಕಿದ್ದಾರೆ. ಒಟ್ಟು 7 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆ 7 ಮಂದಿಯ ಹೆಸರನ್ನ ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಯಾರ್ಯಾರು ಅಂತ. ಡ್ಯಾನಿಶ್ ಶೇಖು, ತೌಸಿಫ್ ಅತ್ತಾರು, ರಾಜಾ ಮೆಮನ್ನು, ಶಾರುಖ್ ಕುರೇಶಿ, ಶಾಫಿ ಶೇಖು, ಆಸಿಫ್ ಅಫ್ತಾಫ್ ಮತ್ತು ಶಾರುಖ್ ಶೇಖ್, ಇಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ನಿದಾ ಖಾನ್ ಅನ್ನುವಂಥ HR ಸದ್ಯ ನಾಪತ್ತೆಯಾಗಿದ್ದಾಳೆ. ಆಕೆಗಾಗಿ ಹುಡುಕಾಟ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಪೊಲೀಸರು SIT ಕೂಡ ರಚಿಸಿದ್ದಾರೆ. ನಿದಾ ಖಾನ್ ಈಕೆ HR ಆಗಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆ. ಈಕೆ ಸದ್ಯ ಎಸ್ಕೇಪು. ಇನ್ನು ಮೋಡಸ್ ಬಗ್ಗೆ ನಾನು ಹೇಳಿದೆ, ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ. ಯಾವ ರೀತಿ 18 ರಿಂದ 25 ವರ್ಷದ ಹುಡುಗಿರು TCSಗೆ ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾ ಇದ್ರಂತೆ ಈ ಆರೋಪಿಗಳು. ಏನು ಅವರು ಫಿನಾನ್ಷಿಯಲಿ ವೀಕ್ ಇದ್ದಾರಾ, ಕೌಟುಂಬಿಕವಾಗಿ ಏನಾದರೂ ಸಮಸ್ಯೆಗಳಿದಾವ, ಅಥವಾ ನಾಸಿಕ್ ಅಲ್ಲದೆ ಬೇರೆ ಊರಿನವ್ರು ಬಂದು ಇಲ್ಲಿ ನೆಲೆಸಿದ್ದಾರಾ, ಅಂದರೆ ಯಾವುದೋ ಊರಿನವ್ರು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದಾರಾ, ಇಂಥದ್ದನ್ನೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು. ಫಿನಾನ್ಷಿಯಲಿ ಅವರು ಕಷ್ಟದಲ್ಲಿದ್ದಾರೆ ಅಂತಾದರೆ ಕೆಲಸ ಆಕೆಗೆ ಅನಿವಾರ್ಯ ಅಂತ ಗೊತ್ತಿರುತ್ತೆ ಇವರಿಗೆ. ಆಕೆಯ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಳ್ತಾ ಇದ್ರು. ಕೌಟುಂಬಿಕವಾಗಿ ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ರೆ ಅದು ಕೂಡ ಆಕೆಯ ಅಸಹಾಯಕತೆ ಅಂತ ಇವರು ಭಾವಿಸಿ ಅದನ್ನೂ ಕೂಡ ದುರ್ಬಳಕೆ ಮಾಡಿಕೊಳ್ತಾ ಇದ್ರು. ಎಲ್ಲಿವರೆಗೆ ಅಂತಂದ್ರೆ ಇವತ್ತೊಂದು ಪೊಲೀಸರ ಮಾಹಿತಿ ಲಭ್ಯ ಆಗಿದೆ, ಗಂಡು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಿನಗೆ ಪ್ರಮೋಷನ್ ಬೇಕು ಅಂತಾದ್ರೆ ನಿನ್ನ ಹೆಂಡತಿಯನ್ನು ಕಳಿಸ್ಕೊಡು ಅಂತ, ನಿನ್ನ ಹೆಂಡತಿಯನ್ನು ಕಳಿಸ್ಕೊಡು, ನಿನಗೆ ಪ್ರಮೋಷನ್ ಬೇಕು ಅಂತಾದ್ರೆ ನಿನ್ಗೆ ಮಕ್ಕಳಾಗಿಲ್ವಲ್ಲ ಇಲ್ಲಿ ತನಕ ಅಂತ. ಸೊ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಾ ಇದ್ರು ಅಂತ. ಜೊತೆಗೆ ಮತಾಂತರಕ್ಕೆ ಪ್ರಚೋದಿಸ್ತಾ ಇದ್ರು. ನಿಮ್ಮ ದೇವ್ರೇನ್ರಿ ವೇಸ್ಟ್ ದೇವರು, ನಿಮ್ಮ ದೇವರಿಗೆ ಏನೂ ಶಕ್ತಿ ಇಲ್ಲ, 1000 ದೇವರಿದಾರ್ರಿ ನಿಮ್ಮಲ್ಲಿ, ಯಾವ ದೇವರಿಗೆ ಅಂತ ಕೈ ಮುಗಿತೀರಿ, ಈ ರೀತಿಯೆಲ್ಲ ಅವಹೇಳನ ಮಾಡುವಂಥ ಕೆಲಸಗಳಾಗ್ತಾ ಇದ್ದಿದ್ದು. ಯಾವುದೂ ಕೂಡ ನಾನು ಸೃಷ್ಟಿಸ್ತಾ ಇರೋದಲ್ಲ, ನಾನು ಆ 9 FIR ಅನ್ನು ಸ್ಟಡಿ ಮಾಡಿ ಹೇಳ್ತಾ ಇರೋದು. ಆ 9 FIRಗಳಲ್ಲಿ ಇರುವಂಥ ಅಂಶಗಳನ್ನಷ್ಟೇ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ಚರ್ಚೆ ಇರೋದು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಈ ರೀತಿಯ ವ್ಯವಸ್ಥಿತ ಜಾಲ ಕಾರ್ಯಾಚರಿಸ್ತಾ ಇರೋದು ನಿಜಾನ? ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಜೊತೆಗಿದ್ದಾರೆ. ಪಾಷಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಮುಸ್ಲಿಂ ಮುಖಂಡ ರಿಯಾಜ್ ಅಹಮ್ಮದ್ ಜೊತೆಗಿದ್ದಾರೆ. ರಿಯಾಜ್ ಅವರೇ ನಮಸ್ಕಾರ. ಇದರ ಜೊತೆಗೆ ಹಿಂದೂ ಮುಖಂಡ ಶ್ರೀಕಾಂತ್ ಶೆಟ್ಟಿ ಉಡುಪಿಯಿಂದ. ಶ್ರೀಕಾಂತ್ ನಮಸ್ತೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಗುರುಪುರದ ವಜ್ರದೇವಿ ಮಠದ ಶ್ರೀಗಳು ರಾಜಶೇಖರಾನಂದ ಶ್ರೀಗಳು. ಶ್ರೀಗಳೇ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ನಾನು ಸಾದಿಕ್ ಪಾಷಾ ಅವರಿಂದ ಶುರು ಮಾಡ್ತೀನಿ. ಏನು ಹೇಳ್ತೀರಿ ಇದನ್ನ? ಇಡೀ ಡೀಟೇಲ್ ಗಮನಿಸ್ತಾ ಇದ್ದಾರೆ. ನಾನು ಪತ್ರಕರ್ತರಾಗಿ ನನಗೆ ಆಘಾತಕಾರಿ ಅಂತ ಅನಿಸ್ತಾ ಇದೆ, ಒಂದು ವ್ಯವಸ್ಥಿತ ಜಾಲ ಅಂತ. ನೋಡಿ ಸರ್, ಫಸ್ಟು ನಾನು ಮಾತು ಹೇಳ್ತೀನಿ. ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ಅಂದರೆ, ಬಲವಂತಾಗಿ ಯಾರಿಗೆ ಇಸ್ಲಾಂನಲ್ಲಿ ಸೇರಿಸಬಾರ್ದು, ಬಲವಂತಾಗಿ ಅವ್ರಿಗೆ ನಮಾಜ್ ಮಾಡಬಾರ್ದು.
ನಮ್ಮ ಇಸ್ಲಾಂ ಧರ್ಮದಲ್ಲಿ ಬಲವಂತ ಇಲ್ಲ ಸರ್. ಏನಂದರೆ ನೋಡಿ, ಆ ಇಸ್ಲಾಂ ಅಷ್ಟು ಸಸ್ತ ಅಲ್ಲ. ಬಂದುಬಿಡಿ ನೀವು ಬಲವಂತ ಮಾಡಿ ಎಲ್ರಿಗೆ ಕರ್ಕೊಂಡು ಇದು ಮಾಡೋಕ್ಕೆ. ನಾವು ಹೆಂಗೆ ನಡಿತೀವಿ, ನಮ್ಮ ಧರ್ಮ ಹೆಂಗೆ ಹೇಳಿದೆ, ನಾವು ನ್ಯಾಯ ನೀತಿ ಧರ್ಮ ಯಾವ ಥರ ನಾವು ಪಾಲನೆ ಮಾಡ್ತೀವಿ ಅದು ನೋಡಿಬಿಟ್ಟು ಜನ ಬರ್ತಾರೆ, ಅದು ರೆಸ್ಪೆಕ್ಟು. ಆದರೆ ಈ ಬಲವಂತ ಮಾಡಿಬಿಟ್ಟು ಮಾಡ್ತಾಯಿದ್ರಲ್ಲ, ಇದನ್ನು ಖಂಡಿಸ್ತೀವಿ ನಾವು. ಯಾರನ್ನಾಗಲಿ, ನಾನಾಗಲಿ, ಎಲ್ಲ ಮುಸಲ್ಮಾನರಾಗಲಿ ಎಲ್ಲರೂ ಇದನ್ನು ಖಂಡಿಸ್ತೀವಿ. ಯಾಕಂದರೆ ನೋಡಿ, ಇಷ್ಟು ವರ್ಷ ಈ ಹೆಣ್ಮಕ್ಕಳು ಓದಿ ಒಂದು IT ಇದಕ್ಕೆ ಹೋಗಬೇಕಂದ್ರೆ ಅವ್ರದ್ದು ತಾಯಿ ತಂದೆದು, ಅವ್ರದ್ದು ಕುಟುಂಬದ್ದು ಎಷ್ಟು ಬಲಿದಾನ ಇರುತ್ತೆ, ಎಷ್ಟು ಅವರು ಸಾಕಾರ ಮಾಡಿರ್ತಾರೆ ಅದು ಕಳ್ಸೋಕ್ಕೆ. ಅಲ್ಲಿ ಹೋಗಿದ ಮೇಲೆ ಇಂಥವ್ರು ಯಾರನ್ನ ಸಿಕ್ಕಿ ಆ ಹುಡುಗಿನೂ ಅವನ ಮೈಂಡ್ ಡೈವರ್ಟ್ ಮಾಡಿಬಿಟ್ಟು ಇದು ಮಾಡಿ ಅವ್ರ ಮೇಲೆ ಬಲವಂತ ಮಾಡಿ ಇಂಥ ಕೆಲಸ ಎಲ್ಲ ಮಾಡೋದು ನೋಡಿ. ಈ ಅವರು ಶೋಕ್ಕೋಸ್ಕರ ಮಾಡೋದು. ಅವ್ರ ಹಿಂದೆ ಏನಿದೆ, ಧರ್ಮ ಇದೆ. ಆ ಧರ್ಮ ಹೆಸರು ಕೆಟ್ಟದ್ದು ಬರುತ್ತೆ ಅಂತ ಅವ್ರಿಗೆ ಸ್ವಲ್ಪ ತಿಳಿಸ್ಕೋಬೇಕು. ಯಾವುದನ್ನ ಮುಸಲ್ಮಾನ್ ಆಗಲಿ, ಹಿಂದೂ ಆಗಲಿ. ಆದರೆ ಇದ್ರ ಬಗ್ಗೆ ಇದು ಇಂಡಿವಿಜುವಲ್ ಅಲ್ಲ ಸಾದಿಕ್ ಪಾಷಾ ಅವರೇ, ಇಂಡಿವಿಜುವಲ್ ಅಲ್ಲ. ಈಗ ಸಾದಿಕ್ ಪಾಷಾ ಏನೋ ಅನ್ಯಾಯ ಮಾಡಿದ್ದಲ್ಲ ಇದು. ಹೌದೌದು, ಎಲ್ಲರೂ ಸೇರ್ಕೊಂಡು ಮಾಡಿರೋದೊಂದು ವ್ಯವಸ್ಥಿತ ಜಾಲ. ನೋಡಿ ಆಪರೇಟೆಡ್, ಮಲೇಷ್ಯಾದಿಂದ ಆಪರೇಟ್ ಆಗ್ತಾ ಇತ್ತು ನೋಡಿ. ಇದ್ರ ಮೇಲೆ ಒಂದು ಇದು ನಡೀತಾ ಇದೆಲ್ಲ, ಪೊಲೀಸ್ ಸತ್ಯ ಆಚೆ ಬರುತ್ತೆ. ಬಂದಿದ ಮೇಲೆ ನೋಡಿ, ಅವರು ನಿಜವಾಗ್ಲೂ ಅಂಥ ಕೆಲಸ ಮಾಡಿದರೆ ಅಂಥವ್ರಿಗೆ ಬೇಲ್ ಸಿಗಬಾರ್ದು, ಜೈಲಿಗೆ ವರ್ಷ ಇರಬೇಕು, ಅವ್ರದ್ದು ಇದರಿಂದ ವಜಾ ಮಾಡಬೇಕು ಇದರಿಂದ. ಆದರೆ ನೋಡಿ ಸರ್, ಇದಕ್ಕೆ ಒಂದು ರಾಜ್ಯಕ್ಕೆ ಇದು ತರ್ತಾ ಇದ್ದಾರೆ ನೋಡಿ. ಈಗ ಈ ಹುಡುಗಿ 2 ವರ್ಷದಿಂದ ಅವ್ರ ಜೊತೆಯಲ್ಲಿ ಇದ್ದಿದ್ದು, ಆ ದಾನಿಶ್ ಜೊತೆಯಲ್ಲಿ ಈ ಹುಡುಗಿ ಈ 2 ವರ್ಷದಿಂದ ಏನು ಯಾರನ್ನ ಬಲವಂತಾಗಿ ನಮಾಜ್ ಮಾಡಿ ಅಂದರೆ ಓದೋಕ್ಕೆ ಕಲಮ ಬರಬೇಕು, ಅಲ್ಹಮ್ಗ ಸೂರ ಬರಬೇಕು, ಇದು ಬರಬೇಕು, ಅದೆಲ್ಲ ಬರಬೇಕಲ್ಲ. ಇವರು ನೋಡಿ ನೋಡಿ, ಇದರಲ್ಲಿ ಏನಾಗಿದೆ ಅಂದರೆ ಬಲವಂತಾಗಿ ಇಂತೆಲ್ಲ ಅಷ್ಟು ಈಸಿಯಾಗಿ ಮುಸಲ್ಮಾನ್ ಕನ್ವರ್ಟ್ ಇದರಲ್ಲಿ ಷಡ್ಯಂತ್ರ ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಷಡ್ಯಂತ್ರ ಹೇಳ್ತಾ ಇಲ್ಲ, ಅದ್ರ ಜೊತೆನಲ್ಲಿ ಇವ್ರೂ ಇತ್ತು. ಸಹಮತದ ಸಂಬಂಧ ಇಬ್ಬರು ಈ ಕಡೆ. ರಿಯಾಜ್ ಅವರೇ, ಈಗ ಜಗಳ ಬಂದಿದೆ ಅವ್ರ ಇಬ್ಬರಲ್ಲಿ. ತಮ್ಮ ಫಸ್ಟ್ ಕಮೆಂಟ್ ಏನು? ಕಾರ್ಪೊರೇಟ್ ಜಿಯಾದು, ಗ್ರೂಮಿಂಗ್ ಗ್ಯಾಂಗು, ಈ ರೀತಿ ಎಲ್ಲ ಚರ್ಚೆ ಆಗ್ತಾ ಇದೆ. ಪಾಪ ಪುಣ್ಯ ಕರ್ಮ ಧರ್ಮ ಇದು ಮುಂಚೆ ತುಂಬ ಶ್ರೇಷ್ಠವಾದಂಥ ಪದಗಳು. ಇವತ್ತು ಕಾರ್ಪೊರೇಟ್ ಅಂತ ಜಿಹಾದ್ ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತು ಒಂದು ಕಡೆಯಲ್ಲಿ ಕಾರ್ಪೊರೇಟ್ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ, IT ಸಂಸ್ಥೆಯಲ್ಲಿ ಏನಾಗಿದೆ, ಅಲ್ಲಿ HR ಆಗಿ ಮುಸ್ಲಿಂ ನೇಮಕ ಆಗಿದ್ದಾರೆ, ಆಮೇಲೆ ಟೀಮ್ ಲೀಡರ್ ಆಗಿ ಮುಸ್ಲಿಮ್ಸರು ಇದ್ದಾರೆ. ಆ ಕಾರಣದಿಂದ ಏನಾಗಿದೆ, ಈಗ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ, ಅದು ತನಿಖೆ ಆಗ್ತಾ ಇದೆ, ಸಾಬೀತಾಗುತ್ತೆ, ಅದು ನ್ಯಾಯಾಲಯದಿಂದನೂ ತೀರ್ಪು ಬರುತ್ತೆ, ಅದು ಬೇರೆ ವಿಷಯ. ಆದರೆ ಅವರಿಗೆ ಏಜ್ ಅಂದ್ರಿ ನೀವು 18ರಿಂದ 25 ವರ್ಷ. ಈಗ ಒಂದು ಹುಡುಗಿ ಆಗಿರಲಿ, ಹುಡುಗ ಆಗಿರಲಿ, 18 ವರ್ಷ ಮೆಚ್ಯೂರ್ ಆಗಿದ ತಕ್ಷಣ ಒಂದೆಲ್ಲಾದ್ರೂ ನಾನು ಮದುವೆ ಆಗ್ತೀನಿ ಅಂದರೆ ಅವಳಿಗೆ ಸ್ವಯಂ ಇಚ್ಛೆ ಇರುತ್ತೆ, ಏನು ಬೇಕಾದರೂ ಅವ್ರು ಡಿಸಿಷನ್ ತಗೋಬಹುದು. 25 ವರ್ಷ ಯುವಕ ಈಗ 21 ವರ್ಷ ಆಗಿದ ತಕ್ಷಣ ಅವ್ರಿಗೂ ತಂದೆ ಆದಂತಹ ಅವನಿಗೆ ಸ್ವಾತಂತ್ರ್ಯ ಇರುತ್ತೆ, ಅವನೇನು ಬೇಕಾದ್ರೂ ಡಿಸಿಷನ್ ತಗೋಬಹುದು. ಅದೇ ಅವರು 15, 13, 14 ವರ್ಷದವ್ರು ಆದರೆ ಮೈನರ್ ಆಗಿರ್ತಾರೆ, ಅವ್ರ ಅಪ್ಪ ಅಮ್ಮನ ಇದರಲ್ಲಿ ಇರ್ತಾರೆ, ಕಂಟ್ರೋಲಲ್ಲಿ ಇರ್ತಾರೆ. ಇವರು ಇದ್ರಿಂದ ಈಗ ಇಷ್ಟೆಲ್ಲ ಇದ್ಮೇಲೆ ಅವರಿಗೆ ಸ್ವಾತಂತ್ರ್ಯ ಇದ್ದಾಗ ಇವರಿಗೆ ಬಲವಂತವಾಗಿ ಇವರನ್ನ ಇದ್ ಮಾಡಿದ್ರು. ಈಗ ರಿಯಾಜ್ ಅವರೇ, ನಮಾಜ್ ಹೇಳಿದ್ರು, ಯಾಕೆ ಪೊಲೀಸ್ ಸ್ಟೇಷನ್ ಇರಲಿಲ್ಲ? ಸಹಜವಾಗಿ ಆಗುವಂತ ಪ್ರೀತಿ ಒಂದು, ಅಲ್ಲಿ ಯಾರು ಕೇಳಲಿಲ್ಲ. ಸಹಜವಾಗಿ ಯಾರ ಜೊತೆ ಪ್ರೀತಿ ಆದ್ರೆ ಅದನ್ನ ಪ್ರೀತಿ ಅಂತ ಕರಿಬಹುದು. ನಿಮ್ಮ ಅಸಹಾಯಕತೆಯನ್ನು ಬಂಡವಾಳ ಮಾಡಿಕೊಂಡು ನನಗೆ ಕೆಲಸದ ಅಗತ್ಯ ಇದೆ, ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನ ಕೆಲಸ ತೆಗಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ. ಅಸಹಾಯಕತೆ ಇರಲಿಲ್ಲ, ಇದು ಆರೋಪ. ಫಿನಾನ್ಷಿಯಲಿ ವೀಕ್ ಆಗಿರುವಂತ ಹಿಂದೂ ಹೆಣ್ಣು ಮಕ್ಕಳನ್ನ ಕೆಲಸದಿಂದ ತೆಗಿತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ನೀವು ದುರ್ಬಳಕೆ ಮಾಡಿಕೊಂಡ್ರೆ ಅದನ್ನ ಏನಂತ ಕರಿಬೇಕು? ಯಾಕೆ ಪ್ರೀತಿ ಹೆಂಗಾಗುತ್ತೆ? ಆ ಹುದ್ದೆಗೆ ಬರ್ಬೇಕಾದ್ರೆ ಬೇರೆ ಹುದ್ದೆ ಸಿಗಲ್ಲ ಅಂತ ಏನು ಹಂಗಿದ್ದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರ ಕೊಡ್ಬೋದಿತ್ತಲ್ಲ. ಪೊಲೀಸ್ ಕೊಟ್ಟಿದಾರಲ್ಲ, ಈಗ 9 FIR ಆಗಿದೆ, ಒಂದೆರಡಲ್ಲ ಶೋಷಣೆ ಆಗ್ತಾ ಇದೆ ಅಂತ ಹೇಳಿ ಯಾಕೆ ಕೊಡ್ಲಿಲ್ಲ? 9 FIR ಆಗಿದೆ, ಈಗಾಗಲೂ ಖಂಡಿಸಿ ರಿಯಾಜ್ ಅವರೇ ಇದನ್ನ. ಈಗ ಯಾಕಾಗಿದೆ ಅಂದ್ರೆ ಒಂದ್ ವಿಷಯ, ಈಗಾದ್ರೂ ಖಂಡಿಸಿ ಇದನ್ನ.
ಖಂಡಿಸೋದು ಎಂತದ್ದು ಅಂಥವ್ರು ನಮಗೆ ಇಸ್ಲಾಂ ಧರ್ಮಕ್ಕೆ ಅವಶ್ಯಕತೆನೇ ಇಲ್ಲಲ್ಲ. ಇಸ್ಲಾಂ ಧರ್ಮವನ್ನು ನೋಡ್ಬೇಕಾದ್ರೆ ಪವಿತ್ರ ಗ್ರಂಥವಾಗಿರುವಂತಹ ಕುರಾನ್ ಅನ್ನು ನೋಡ್ಬೇಕು, ಪ್ರವಾದಿಯವರನ್ನ ನೋಡ್ಬೇಕು, ನನ್ನನ್ನು ಮಾತ್ರ ಅಲ್ಲ ನೋಡ್ಬೇಕಾಗಿರೋದು, ಅವರನ್ನೆಲ್ಲ ನೋಡ್ಬೇಕಾಗಿರೋದು. ಇಸ್ಲಾಂ ಧರ್ಮವನ್ನು ಏನ್ ಹೇಳುತ್ತಂತ ಹೇಳಿ ಇವತ್ತು ಎಲ್ಲಾ ಧರ್ಮಗಳು ಯಾರನ್ನ ಬಲವಂತವಾಗಿ ಪರಿವರ್ತನೆ ಮಾಡಿರಿ ಅಂತ ಹೇಳ್ತಾ ಇಲ್ಲ. ಈಗ ಚರ್ಚೆ ಮಾಡಿರ್ಬೋದು, ನಮಾಜ್ ಮಾಡಿ ಅದ್ರ ಬಗ್ಗೆ ತಿಳ್ಕೋಬೇಕು. ಧರ್ಮದ ಅವಹೇಳನ ಮಾಡೋದು, ಧರ್ಮದ ಮತಾಂತರಕ್ಕೆ ಪ್ರಚೋದನೆ ಕೊಡೋದು, ಬ್ಲಾಕ್ ಮೇಲ್ ಮಾಡೋದು, ಇದು ಏನನ್ನು ಹೇಳ್ತಿದೆ? ಎಲ್ಲಿ ಹೇಳಿದ್ದಾರೆ? 9 FIR ಗಳು ಕೂಡ ಅದನ್ನೇ ಹೇಳ್ತಾ ಇರೋದು. ತೋರಿಸಿ, 9 FIR ಗಳು ಅದನ್ನೇ ಹೇಳ್ತಾ ಇರೋದು. ಹೌದು, ಬಲವಂತವಾಗಿ ಅಂತ ಹೇಳ್ತಾ ಇದಾರಲ್ಲ ಸರ್, ಬಲವಂತವಾಗಿ ಅಂತ ಹೇಳ್ತಾ ಇದಾರಲ್ಲ. ಬಲವಂತವಾಗಿ ಅವಳನ್ನೆಲ್ಲಾದ್ರೂ ಅಫ್ಘಾನಿಸ್ತಾನೋ ತಾಲಿಬಾನೋ ಅಲ್ಲೆಲ್ಲಾದ್ರೂ ಕರ್ಕೊಂಡು ಹೋಗಿದ್ರ ಅಥವಾ ಬೇರೆ ಎಲ್ಲಾದ್ರೂ ಶೋಷಣೆ ಮಾಡಿದಾರೆ? ಕೆಲಸ ಉಳಿಬೇಕು ಅಂತಂದ್ರೆ ನನ್ನ ಜೊತೆ ಸಹಕರಿಸಬೇಕು, ನೀನು ಕಲಮಾ ಓದಬೇಕು, ನಮಾಜ್ ಮಾಡಬೇಕು, ರಂಜಾನ್ ನಲ್ಲಿ ಉಪವಾಸ ಮಾಡಬೇಕು ಅಂತಂದ್ರೆ ಅದನ್ನ ಹೆಂಗ್ ಕರಿತೀರಿ ನೀವು? ಇದು ನಡೆದಿರುವಂತದ್ದು ನಾಸ್ತಿಕ್ ಅಲ್ಲ. ಹೌದು, ನಾಸ್ತಿಕ್ ಅಲ್ಲೇ. ಯಾವ್ದಕ್ಕೆ ಯಾರು ಕರಿತಿದ್ದಾರೆ ಬಲವಂತವಾಗಿ ಮಾಡ್ಬೇಕಂತ ಹೇಳಿ? ಯಾರು ವಿಕ್ಟಿಮ್ಗಳಿದಾರೋ ಅವ್ರು ಹೇಳಿರೋದು, ಸಾಬೀತಾಗಿಲ್ಲ. ವಿಕ್ಟಿಮ್ ಯಾರಿದಾರೋ ಅವ್ರು ಹೇಳಿರೋದು ಕೆಲಸ ಉಳಿಬೇಕು ಅಂತಾದ್ರೆ ನಮಾಜ್ ಮಾಡು, ಕೆಲಸ ಉಳಿಬೇಕು ಅಂತಾದ್ರೆ ಕಲ್ಮಾ ಓದು, ಕೆಲಸ ಉಳಿಬೇಕು ಅಂತಾದ್ರೆ ಕಲ್ಮಾ ಓದು, ರಂಜಾನ್ ಉಪವಾಸ ಮಾಡು ಇದ್ದಂಗೆ. ಈಗ ಏನ್ ಗೊತ್ತಾ, ಎಲ್ಲ ಇಸ್ಲಾಂ ಫೋಬಿಯಾ ಅಂತ ಗೊತ್ತಾ? ವೆಸ್ಟರ್ನ್ ಕಲ್ಚರ್ ಇಸ್ಲಾಂ ಫೋಬಿಯಾದ ಮೇಲೆ ಒತ್ತಡ ಹಾಕ್ತಾ ಇದೆ. ಮುಸಲ್ಮಾನರನ್ನ ಆರೋಪಿಗಳು 9 ಜನ ಮುಸಲ್ಮಾನರಿದ್ದಾರೆ, ಧರ್ಮ ಪರಿವರ್ತನೆ ಮಾಡ್ತಾರೆ, ಮುಸಲ್ಮಾನರು ಕೊಲೆ ಮಾಡ್ತಾರೆ, ಇದನ್ನ ತೋರಿಸಬೇಕು. ಅದನ್ನ ಏನ್ ಮಾಡ್ತಾ ಇದೆ, ಆರೋಪಿಗಳು 9 ಜನ ಮುಸಲ್ಮಾನರು ಯಾಕಿದ್ದಾರೆ? ಮುಸಲ್ಮಾನರು ಇಂಥವ್ರು. ಈಗ ಯಾಕಿದ್ದಾರೆ? ನಿಮಗೆ ಎಷ್ಟು ಜನ ಮುಸಲ್ಮಾನರು ಫ್ರೆಂಡ್ಸ್ ಇದ್ದಾರೆ? ಯಾಕೆ ನಿಮ್ಮನ್ನ ಇವತ್ತುವರೆಗೂ ಧರ್ಮ ಬಲವಂತವಾಗಿ ಧರ್ಮ ಪರಿವರ್ತನೆ ಈ ಕೇಸ್ ಪರ್ಟಿಕ್ಯುಲರ್ ಆಗಿ ಮಾತಾಡಿಲ್ಲ. 9 ಜನ ಮುಸಲ್ಮಾನರು ಯಾಕಿದ್ದಾರೆ? ನೆರೆಹೊರೆಯವರು ಮುಸಲ್ಮಾನ ವ್ಯವಸ್ಥಿತ ಜಾಲ ಅಂತ ಯಾಕೆ ಅನ್ಕೊಳ್ಬಾರ್ದು? ಯಾಕೆ ಅನ್ಕೊಳ್ಬಾರ್ದು ಇದು ವ್ಯವಸ್ಥಿತ ಜಾಲ ಅಂತ? ವ್ಯವಸ್ಥಿತ ಜಾಲ ಅಲ್ವೇ ಅಲ್ಲಲ್ಲ, ವ್ಯವಸ್ಥಿತ ಜಾಲ ಅಲ್ವೇ ಅಲ್ಲ. ಈಗ ಇದು ನಡೆದಿರುವಂತಹದ್ದು ನಾಸ್ತಿಕಲ್ಲಿ ನಡೆದಿರುವಂತಹ ಪ್ರಕರಣ ಒಂದು 15 ದಿನದ ಮುಂಚೆ ಅಥವಾ 20 ದಿನದ ಮುಂಚೆ ಒಂದು ಪ್ರಕರಣ ನಡೀತು. ಯಾರ್ದು? ಅಶೋಕ್ ಖಾರತ್ ಅಂತ ಹೇಳಿ. ಅಶೋಕ್ ಖಾರತ್ ಪ್ರಕರಣವನ್ನು ಮುಚ್ಚಾಕಲು ಇದು ಷಡ್ಯಂತ್ರ. ಇದು ಟೇಬಲ್ ಬಾಬಾ 58 ವಿಡಿಯೋ ಜಾಲತಾಣಗಳೇ ಬಂದು ಇದು ಪರ್ಸನಲ್ ದ್ವೇಷದ ಕಾರಣಕ್ಕಾಗಿರುವಂತ FIR ಇರಬಹುದು. ನೀವು ಅದನ್ನ ವ್ಯವಸ್ಥಿತ ಜಾಲ ಅಂತ ಲಿಂಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಒಂದ್ ನಿಮಿಷ ರಿಯಾಜ್ ಅವರೇ, ನೀವು ಹೇಳಿದ ಉತ್ತರ ಪಡ್ಕೊಳ್ತೀನಿ ನಾನು. ಷಡ್ಯಂತ್ರ ವಜ್ರದೇಶ್ ಶ್ರೀಗಳೇ, ಇದು ಷಡ್ಯಂತರ, ಇದು ಇಂಡಿವಿಜುವಲ್ ಪ್ರಾಬ್ಲಮ್, ವ್ಯವಸ್ಥಿತ ಷಡ್ಯಂತ್ರ ಅಲ್ಲ ಅಂತ. ಒಳಗೆ ನಡೆಯೋದೆಲ್ಲ ವ್ಯವಸ್ಥಿತ ಜಾಲನೆ. ನಿಮ್ಗೆ ಏನ್ ಅನ್ನಬೇಕು ಅಂದ್ರೆ ಇದು ಒಂದು ಭಾಗ. ಈಗ ನಮಗೆ ಕಂಡದ್ದೇನು ಅಂದ್ರೆ 100ರಲ್ಲಿ 2% ಕಂಡಿದೆ. ಇದರ 98% ಇನ್ನೂ ವ್ಯಾಪಕವಾಗಿದೆ. ಇದು ಕೇವಲ TCS ಗೆ ಮಾತ್ರ ಸೀಮಿತ ಅಲ್ಲ. ಯಾವ ಕಂಪನಿ ಒಳಗೆ, IT ಕಂಪನಿ ಒಳಗೆ ಈ ತರಹದ ಪ್ರಕರಣಗಳು ಇದ್ದಾವೆ ಎನ್ನುವುದಕ್ಕೆ ಇನ್ನು ಮುಂದೆ ಸರಮಾಲೆ ಅಂತ ಹೊರಗೆ ಬರಬಹುದು. ಯಾಕೆ ಗೊತ್ತಾ? ಕೆಲವರು ಭಯದಿಂದ ಬದುಕ್ತಾ ಇದ್ದಾರೆ. ಇವರ ಈ ಒಂದು ರೀತಿಯ ವ್ಯವಸ್ಥಿತ ಜಾಲ ತಂತ್ರ ಎಲ್ಲೆಲ್ಲ ಅಡಗಿದೆ ಅಂದ್ರೆ, ಒಂದು ಸ್ವೀಟ್ ಪಾಯ್ಸನ್ ತರಹ ಒಂದು ಜಾಲವೇ ನಡೀತಾ ಇದೆ. ಹಿಂದೆ ನೋಡಿ, ಬಾಗಲಕೋಟೆಯಲ್ಲಿ ಒಂದು ಪ್ರಕರಣ ಆಗ್ತದೆ. ಬಾಗಲಕೋಟೆಯ ಪ್ರಕರಣ ಭೂಮಿಕಾ ಪ್ರಕರಣ, ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಅವಳನ್ನ ಬೆದರಿಸಿ ಗದರಿಸಿ ಅವಳ ವಿಡಿಯೋ ಇರಿಸಿಕೊಂಡು ಒಬ್ಬ ಡೋಂಗ್ರಿ ಸಾಬನ್ನು ಅದನ್ನ ಏನೆಲ್ಲ ಮಾಡಿದ. ಇದು ನೋಡಿ ಕಾರ್ಪೊರೇಟ್. ಈಗ ಸುದ್ದಿ ಮಾಧ್ಯಮಗಳು ಇದನ್ನ ಕಾರ್ಪೊರೇಟ್ ಜಾಲ ಅಂತ ಯಾಕೆ ವಿವರಿಸಿದ್ದಾರೆ ಅಂತಂದ್ರೆ, ಅಲ್ಲಿ ಅಮಿಷಗಳು ಬಂತು. ಏನ್ ಅಮಿಷಗಳು ಬಂತು? ಈಗ ಇವ್ರು ಹೇಳ್ತಾರಲ್ಲ, ಇಲ್ಲಿ ಪಾಷಾ ಅವರು ಮತ್ತೆ ರಿಯಾಜ್ ಅವರು ಕುಳಿತುಕೊಂಡು ಮಾತಾಡ್ತಾ ಇದ್ದಾರಲ್ಲ, ನಾವು ಒಂದೇ ಮಾತು ಕೇಳ್ತೇವೆ. HR ಅಲ್ಲಿರುವಂತಹ ಸಂಪನ್ಮೂಲ ಶಕ್ತಿ ಯಾವುದು? ನಿದಾ ಖಾನ್. ಈಗ ನಿದಾ ಖಾನ್ ಯಾಕೆ ಎಸ್ಕೇಪ್ ಆಗ್ತಾರೆ? ಅವರಿಗೆ ಧೈರ್ಯ ಇಲ್ವಾ ಇದನ್ನು ಎದುರಿಸಲಿಕ್ಕೆ? ನಾನು ಮಾಡಿಲ್ಲ ಅಂತಂದ್ರೆ ಧೈರ್ಯವಾಗಿ ಕಾನೂನನ್ನು ಭಯ ಪಡಬೇಕು. ಶ್ರೀಗಳೇ, ಅವ್ರು ಹೇಳ್ತಾ ಇರೋದು ಇದನ್ನ ನೀವು ವ್ಯವಸ್ಥಿತ ಜಾಲ ಅಂತ ಹೆಂಗ್ ಹೇಳ್ತೀರಿ? ಇದು ಈಗ ಇಬ್ಬರ ಮಧ್ಯೆ ನಡೆದಿರುವಂತ ಇಂಡಿವಿಜುವಲ್ ಫೈಟ್ ಇರಬಹುದು, ಇಂಡಿವಿಜುವಲ್ ಪ್ರಾಬ್ಲಮ್ ಇರಬಹುದು, ಇಬ್ಬರ ಮಧ್ಯೆ ಆಗಿರೋದು. ಅದನ್ನ ನೀವೊಂದು ವ್ಯವಸ್ಥಿತ ಜಾಲ, ಇದೊಂದು ಜಿಹಾದ್ನ ಪ್ರಯತ್ನ ಹೆಂಗ್ ಹೇಳ್ತೀರಿ ಅಂತ ಕೇಳೋದವ್ರು. ನೋಡಿ ನಮ್ಮಲ್ಲಿ ಈಗ ಪ್ರಸ್ತುತ ಒಂದು ಕೇಸ್ ಇದೆ. ಒಬ್ಬ ಹುಡುಗ ಅವನನ್ನ ತಗೊಳ್ಳುವಾಗ ಅವನ ಸರಹದ್ದಿನಲ್ಲಿ ಎಷ್ಟು ಮಂದಿ ಫ್ರೆಂಡ್ಸ್ ಇದ್ದಾರೆ ಅವರನ್ನೆಲ್ಲ ತಗೊಳ್ತಾರೆ. ಅಲ್ಲಿ ಒಂದು ವಾಟ್ಸಪ್ ಜಾಲವೇ ಇದೆ. ನಾವೀಗ ಅದನ್ನ ಭೇದಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಅಂದ್ರೆ
ಒಂದು ಒಳ್ಳೆಯ ಸರ್ಕಾರ, ಕಾನೂನಾತ್ಮಕವಾಗಿ ಬಲಿಷ್ಠವಾದಂತಹ ಕಾನೂನುಗಳಿದ್ರೆ ಮಾತ್ರ ಇದನ್ನು ಎದುರಿಸ್ಲಿಕ್ಕಾಗತ್ತೆ. ನಮ್ಮಲ್ಲಿ ಧಾರ್ಮಿಕ ಕಾನೂನು ವೀಕ್ ಇದೆ. ಹಾಗಾಗಿ ಯಾಕೆ ಇದನ್ನು ನಾವು ವ್ಯವಸ್ಥಿತ ಜಾಲ ಅಂತ ಅನ್ನುತ್ತಾ ಇದ್ದೇವೆ ಅಂತಂದ್ರೆ, 1-2 ಕೇಸ್ಗಳಲ್ಲಿ ಈ ಪ್ರಕರಣಗಳು ನಡೆದ್ರೆ ಅದನ್ನು ಒಪ್ಪಿಕೊಳ್ಳಬಹುದು. ಇಲ್ಲಿ ಯಾಕೆ ಜಾಲ ಅಂತಂದ್ರೆ ನೋಡಿ, ಇದು ಬೇರೆ ಬೇರೆ ಕಡೆಗೆ ಲಿಂಕ್ ಇದೆ. ಇದು ಲಿಂಕಿನಿಂದ ಶ್ರೀಗಳೇ ಹಾಗೇರಿ ನಾನು ಶ್ರೀಕಾಂತ್ ಅನ್ನ ಇನ್ಕ್ಲೂಡ್ ಮಾಡ್ತೀನಿ. ಶ್ರೀಕಾಂತ್, ವ್ಯವಸ್ಥಿತ ಜಾಲ ಹೆಂಗ್ರಿ ಆಗತ್ತೆ ಇದು? ನೀವು ಹೆಂಗ ಅದನ್ನ ವ್ಯವಸ್ಥಿತ ಜಾಲ ಅಂತ ಲಿಂಕ್ ಮಾಡ್ತೀರಿ? ಅಲ್ಲ, ನನಗೆ ಮರುಕ ಇರುವಂತದ್ದು ಇದರಲ್ಲಿ ಹಿಂದೂ ಸಮಾಜದ ಬಗ್ಗೆ. ನನಗೆ ಇವರಿಬ್ರು ನಮ್ಮ ಆ ಕಡೆ ಈ ಕಡೆ ಕುಳಿತಿರೋರು ಇದಾರಲ್ಲ, ಅವರ ಬಗ್ಗೆ ನನಗೇನು ಬೇಸರ ಇಲ್ಲ. ಅವರೆಲ್ಲರೂ ಕೂಡ ಒಂದು ಇಕೋಸಿಸ್ಟಮ್ ನಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಲಾ ಇಕ್ರಾಫ್ ಇದ್ದೀನ್, ನಮ್ಮಲ್ಲಿ ಯಾವುದೇ ಬಲಾತ್ಕಾರದ ಮತಾಂತರ ಇಲ್ಲ ಅಂತ ಒಂದು ಸೈಡ್ ಅಲ್ಲಿ ಒಬ್ರು ಟೋಪಿ ಹಾಕೊಂಡು ಅವ್ರು ಹೇಳ್ತಾ ಇದ್ರೆ, ಈ ಕಡೆ ಕುಳಿತಿರುವಂತ ಮನುಷ್ಯ ಹೇಳ್ತಾ ಇರೋದೇ ಬೇರೆ. ಅದು ಅವರು ಮೆಚೂರ್ಡ್ ಇದ್ದಾರೆ, ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ನೀವ್ ಯಾರು ಕೇಳೋದಕ್ಕೆ ಅನ್ನುವಂಥ ದಾಟಿಯಲ್ಲಿ ಇನ್ನೊಬ್ರು ಮಾತಾಡ್ತಾ ಇದ್ದಾರೆ. ಒಟ್ನಲ್ಲಿ ನಿಮ್ಮ ಈ ಒಂದು ಮೂರ್ಖ ಸಮಾಜವನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಎಷ್ಟು ಆಕ್ಟೋಪಸ್ ತರ ಏನೆಲ್ಲ ಬೇಕು ಎಲ್ಲವೂ ಇವರ ಸಮಾಜದ ಒಳಗಡೆ ಇದೆ ಮತ್ತು ಬಹಳ ವ್ಯವಸ್ಥಿತವಾಗಿ ಅವರು ಅದನ್ನ ಮಾಡ್ತಾ ಇದ್ದಾರೆ. ಅವ್ರು ಬಹುಶಃ ಆನಂತರ ಈ ಲೈವ್ ಮುಗಿದ ಮೇಲೆ ಇಬ್ರು ಕೂಡ ಚೆನ್ನಾಗಿ ನಗ್ತಾ ಗೇಲಿ ಮಾಡ್ತಾ ಹೋಗ್ಬೋದೇನೋ ನಮ್ಮ ಸಮಾಜವನ್ನ. ನಾನು ನೋಡ್ತಾ ಇರೋದು TCS ನ ಒಳಗಡೆ ಇದೆಲ್ಲ ನಡೆಯಿತು. ಅಲ್ಲಿ ಒಂದು 9 FIR ಗಳಾಯ್ತು. ಇದನ್ನ ಪೊಲೀಸರು ಸುಮ್ನೆ ಪೊಲೀಸರು ಮುಂದೆ ನಿಂತ್ಕೊಂಡು ಇದನ್ನ ಲವ್ ಜಿಹಾದ್ನ ಬಗ್ಗೆ ಆರೋಪ ಬಂದಾಗ ಇದೇ ರೀತಿ ಡಿಬೇಟ್ಗಳಲ್ಲಿ ಗಂಟಲು ಮಾಡ್ತಾ ಇರುವಂತ ಷಡ್ಯಂತ್ರ ಅಂತ ಹೇಳಿ ಗಂಟಲು ಹರ್ಕೊಂಡು ಹೇಳ್ತಾ ಇದ್ರು. ಇವತ್ತು ಪ್ರತಿ ಊರುಗಳಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ. ಸಂಘ ಪರಿವಾರ, RSS, ಸಂಘ ಪರಿವಾರ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಏನೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದೆ ಅದೆಲ್ಲ ಮುಂದೆ ಬರುತ್ತೆ. ಬಗ್ಗೆ ಇವತ್ತು ಹೇಳ್ತಾ ಇರೋದಲ್ಲ. ನಾವು ಲುಲ್ಲು ಮಾಲ್ ನ ಬಗ್ಗೆ ಆರೋಪ ಮಾಡಿದಾಗ ಅಥವಾ ಬೇರೆ ಬೇರೆ ಮಾಡಿದಾಗ ಕಾರ್ಪೊರೇಟ್ ಸೆಕ್ಟರ್ ಗಳ ಒಳಗಡೆ ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡುವಂತ ವ್ಯವಸ್ಥಿತ ಜಾಲ ಇದೆ ಅಂತ ಹೇಳಿದಾಗ ಜಗತ್ತು ನಗ್ತಾ ಇತ್ತು ನಮ್ಮನ್ನು ನೋಡಿ. ಇವತ್ತು ಅವರ ಕಣ್ಣು ಮುಂದೆ ಬರ್ತಾ ಇದೆ. ಅನೇಕ ಕಡೆಗಳಲ್ಲಿ ಆಗ್ತಾ ಇದೆ. ಇವರು ಇಲ್ಲಿ ಕುಳಿತುಕೊಂಡು ಏನಿಲ್ಲಿ ಮೂರ್ಖರಿದ್ದಾರೆ. ಜಗತ್ತಿನಾದ್ಯಂತ ಎಲ್ಲಾ ಕಡೆಗಳಲ್ಲಿ ಇದು ನಡೀತಾ ಇದೆ. ಇವರ ಮತಾಂಧತೆ ಯಾವ ಮಟ್ಟಕ್ಕಿದೆ, ಇದರಲ್ಲಿ ಇವ್ರು ಯಾರೋ ಶಿಕ್ಷಿತರಾದ್ರೆ ಏನೋ ಈ ತರದಾಗಲ್ಲ, ಯಾರೋ ಅಶಿಕ್ಷಿತರು ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮೊದಲು ವಾದ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಇದು ಯಾವ ಹಂತಕ್ಕೆ ಹೋಗಿದೆ ಅಂತ ಕೇಳಿದ್ರೆ, ನಾನು ಮೊನ್ನೆ ನೋಡ್ತಾ ಇದ್ದೆ, ಈಗ ಶ್ರೀಕಾಂತ್ ಇಲ್ಲಿ ಅವರಿಬ್ಬರು ಎತ್ತಿರುವಂತಹ ಪ್ರಶ್ನೆ ಇಷ್ಟೇ ಇದೆ. ಹೇಳ್ತಾರೆ ಯುದ್ಧಕ್ಕೆ ಹೋಗುವ ಮುನ್ನ ಶತ್ರುಗಳಿಗೆ 3 ಆಯ್ಕೆಯನ್ನು ಕೊಡಬೇಕು. ಒಂದು ಮತಾಂತರ, ಇಲ್ಲ ಜಜಿಯಾ ತಲೆಗಂಧವನ್ನು ಕೊಡಬೇಕು, ಇಲ್ಲದಿದ್ರೆ ಯುದ್ಧ ಮಾಡಬೇಕು. ಧರ್ಮಗ್ರಂಥಗಳಲ್ಲಿ ಹೇಳಿರುವಂತದ್ದು ಬಹಳ ಸ್ಪಷ್ಟ ಇದೆ. ಯಾರು ತನ್ನ ಧರ್ಮವನ್ನು ಬದಲಾಯಿಸುವುದಿಲ್ವೋ ಅವ್ರನ್ನ ಕೊಂದು ಬಿಡಿ ಅಂತ ಹೇಳಿ ಇವರ ಧರ್ಮ ಗ್ರಂಥಗಳಲ್ಲೇ ಹೇಳುತ್ತೆ. ಇವ್ರು ಇಲ್ಲಿ ಕುಳಿತುಕೊಂಡು ಈ ನಮ್ಮ ಗ್ರಂಥದಲ್ಲಿ ಅದಿಲ್ಲ, ಬಲಾತ್ಕಾರದ ಮತಾಂತರನೇ ಇಲ್ಲ. ಶ್ರೀಕಾಂತ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಒಂದ್ ನಿಮಿಷ ಶ್ರೀಕಾಂತ್, ಇಲ್ಲಿ ಪ್ರಶ್ನೆ ಇಷ್ಟೇ, ಅವ್ರು ರೈಸ್ ಮಾಡ್ತಾ ಇರುವಂತ ಪ್ರಶ್ನೆ ಇಷ್ಟೇ, ಇಂಡಿವಿಜುವಲ್ ಸಮಸ್ಯೆಯನ್ನ ನೀವು ವ್ಯವಸ್ಥಿತ ಜಾಲ ಅಂತ ಬಿಂಬಿಸೋದಕ್ಕೆ ಹೇಗ್ ಸಾಧ್ಯ ಇದೆ? ಇಂಡಿವಿಜುವಲ್ FIR ಗಳು, ರಕ್ಷಾ ಶೆಟ್ರ, ಇಂಡಿವಿಜುವಲ್ FIR ಗಳು ಪ್ರತಿ ಕಂಪನಿಗಳಲ್ಲಿ ಆಗ್ತವೆ. ಕಂಪನಿಯ ಒಳಗಡೆ ಒಂದು ವಿಶಾಖ ಅನ್ನುವಂತ ಗೈಡ್ ಲೈನ್ಸ್ ಅನ್ನುವಂತ ವ್ಯವಸ್ಥೆ ಈ ಹಿಂದೆ ಇತ್ತು. ಮಹಿಳೆಯರ ಸುರಕ್ಷತೆಗಾಗಿ ಪ್ರತಿನಿತ್ಯ 100 ಪ್ರಕರಣಗಳು ಹೋಗ್ತವೆ. ನ್ಯಾಯಾಲಯದಲ್ಲಿ ಇದೆ ಪ್ರಕರಣಗಳು, ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗ್ತವೆ. ಆ ಪ್ರಕರಣಗಳನ್ನು ಯಾರು ಹಿಡ್ಕೊಂಡು ಜಗ್ಗಾಡ್ಲಿಲ್ಲ. ಇಲ್ಲಿ ನಡೀತಾ ಇರುವಂತದ್ದು ಏನು ಕೇಳಿದ್ರೆ, 147 ಜನ ಕೆಲಸ ಮಾಡುವಂತ ಕಂಪನಿ ಒಳಗಡೆ 1-2 ಅಲ್ಲ 9 FIR ಗಳಾಗಿವೆ. ಇನ್ನು ಅನೇಕ ಜನ ಈಗ NIA ಅದನ್ನ ತನಿಖೆ ಮಾಡ್ತಾ ಇದೆ. ಇದಕ್ಕೆ ಮಲೇಷ್ಯಾದಿಂದ ಹಣ ಹೇಗ್ ಬರ್ತಾ ಇತ್ತು, ನಿಧಾ ಖಾನಿಗೂ ಮತ್ತು ISI ವರೆಗೆ ಏನ್ ಲಿಂಕ್ ಇದೆ, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನಿಧಾ ಖಾನ್ ನನ್ನ ಇವತ್ತು ಭಿವಂಡಿ ಒಳಗಡೆ ಅಡಗಿಸಿಟ್ಟಿರೋರು ಯಾರು, ಇವಳ ನೆಟ್ವರ್ಕ್ ಎಲ್ಲಿವರೆಗಿದೆ, ಇದೆಲ್ಲ ತನಿಖೆ ಆಗ್ತಾ ಇದೆ. ಸುಖ ಸುಮ್ನೆ ಇವತ್ತೇನೋ ನ್ಯಾಷನಲ್ ಟೆಲಿವಿಷನ್ ಗಳಲ್ಲಿ ಇದ್ರ ಬಗ್ಗೆ ಕೂತು ಗಂಟೆಗಟ್ಲೆ ಏನ್ ತೌಡ್ ಕೊಡ್ತಾ ಇಲ್ಲ ಯಾರು. ಏನು ಸಮಾಜದಲ್ಲಿ ಪ್ರತಿ ಒಂದನ್ನ ಕೂಡ ಒಂದು ಪ್ರಪಗೆಂಡ ಅಂತ ಹೇಳೋದು ಬಹಳ ಸುಲಭ. ಲವ್ ಜಿಹಾದ್ ವಿಚಾರ ಎತ್ತಿದಾಗ ಇದನ್ನೇ ಹೇಳ್ತಾ ಇದ್ರು. ಇವತ್ತು ಎಲ್ಲ ಕಡೆಗಳಲ್ಲಿ ನಡೀತಾ ಇದೆಯಲ್ಲ.
ಎಸ್, ಮಾತಾಡ್ತೀನಿ ಶ್ರೀಕಾಂತ್. ಉಳಿದ ಅತಿಥಿಗಳನ್ನ ಕೂಡ ನಾವು ಮಾತನಾಡಿಸ್ತೀನಿ. ಚಿಕ್ಕ ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.